10 ಆಗಸ್ಟ್ ಶನಿವಾರದ ಸಂಚಿಕೆ ಆಸೆ. ರಂಗನಾಥ್ ಅವರು ರೂಮಿಗೆ ಬಂದು ಮೀನಾ ಕೇಳ್ತಾರೆ. ಮೀನಾ ಸೂರ್ಯ ಎಲ್ಲಮ್ಮ ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನಕ್ಕೆ ಹೋಗಿದ್ದಾರೆ ಮಾವ ಅಂತ ಹೇಳ್ತಾರೆ. ಮೀನಾ ಕರೀತಾರೆ ಸೂರ್ಯಂಗೆ, ರೀ ಅಂತ ಕರೀತಾರೆ. ಆವಾಗ ಸೂರ್ಯ ಓ ಅಂತ ಹೇಳ್ತಾರೆ. ಏನೇ ಅಂತ ಹೇಳ್ತಾರೆ. ಇಲ್ಲಿ ಮಾವ ಕರೀತಾ ಇದ್ದಾರೆ ನಿಮಗೆ ಅಂತಾಗ ಸೂರ್ಯ ಅವರು ಏನಪ್ಪ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನನಗೆ ವಾಸುದೇವ್ ಅವರು ಫೋನ್ ಮಾಡಿದರು ಅಂತ ಹೇಳ್ತಾರೆ. ವಾಸುದೇವ್ ಯಾಕಪ್ಪ ನಿಮಗೆ ಅವಮಾನ ಮಾಡಿದ್ರಲ್ಲ ಅವರು ನೀ ಯಾಕೆ ಅವ್ರ ಫೋನ್ ರಿಸೀವ್ ಮಾಡೋಕ್ಕೆ ಹೋದೆ, ಯಾಕೆ ಹೋಗೋಕ್ಕೆ ಹೋದೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನೋಡು ಅವರು ಫೋನ್ ಮಾಡಿ ಕರೆದಿದ್ದು ಹೌದು, ಆದರೆ ವಿಷಯ ಏನಿದೆ ಅಂತ ತಿಳ್ಕೊಬೇಕಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಏನಾಯ್ತಪ್ಪ ಅಂತ ಹೇಳ್ತಾರೆ ಸೂರ್ಯ ಅವರು. ವಿಷಯ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳ್ತಾರೆ. ಅದು ಶ್ರುತಿ ಅಂತ ಒಬ್ಬಳು ಇದ್ದಾಳಂತೆ, ಅವಳು ರವಿ ಜೊತೆ ಮಾತಾಡ್ತಾ ಇದ್ದಾಳಂತೆ ಅಂತ ರಂಗನಾಥ್ ಅವರು ಸೂರ್ಯಂಗೆ ಹೇಳ್ತಾರೆ. ನೋಡಪ್ಪ ಸ್ವಲ್ಪ ವಿಚಾರಿಸಿ ನೋಡು ಅಂತ ಅಂದಾಗ, ನನಗೆ ಮೊದಲೇ ಗೊತ್ತಪ್ಪ ಅಂತ ಹೇಳ್ತಾರೆ ಸೂರ್ಯ ಅವರು. ನಾ ಹೇಳಿದ್ದೆ ಅವನಿಗೆ ಅವ್ರ ಜೊತೆ ಮಾತಾಡಬೇಡ ಅಂತ ಹೇಳಿದ್ದೆ ಅಂತ ಸೂರ್ಯ ಅವರು ಹೇಳ್ತಾರೆ. ನೋಡು ಅವನಿಗೆ ಬುದ್ಧಿ ಹೇಳು, ಬಾಯಲ್ಲಿ ಹೇಳು, ಕೈಯಲ್ಲಿ ಹೇಳಬೇಡ ಅಂತ ಹೇಳಿ ಹೊರಟೋಗ್ತಾರೆ. ಆಗ ಸೂರ್ಯ ಅವರು ಅಲ್ಲಿ ಮಂಚದ ಮೇಲೆ ಕೂತ್ಕೊಂಡು ಮೀನಾಗಿ ಹೇಳ್ತಾರೆ, ಏಯ್ ನೋಡ್ದೇನೆ ಈ ಅಪ್ಪ ಪುಣ್ಯಾತ್ಮ ಕಣೆ, ಇವ್ರ ಮನಸ್ಸು ನೋಯಿಸ್ಬಾರ್ದು ಕಣೆ ಅಂತ ಮೀನಾ ಅವ್ರಿಗೆ ಹೇಳ್ತಾರೆ. ನೋಡು ಈ ಥರ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಅವರು. ಆಗ ಮೀನಾ ಹೇಳ್ತಾರೆ, ನೋಡು ಇಬ್ಬರು ಮಾತಾಡಿದ್ರೆ ಚೆನ್ನಾಗಿರುತ್ತಲ್ಲ ಫ್ಯಾಮಿಲಿ, ಇಬ್ಬರು ಫ್ಯಾಮಿಲಿ ಅವರು ಅಂತ ಅಂದಾಗ, ಏಯ್ ಏನೇ ನೀನು ಮಧ್ಯವರ್ತಿಯಾಗಿ ಮಾತಾಡ್ತಾ ಇದೆಯಾ, ನೀನು ಮದುವೆ ಮಾಡಿಸ್ಬೇಕು ಅಂತ ಇದೆಯಾ ಅಂತ ಮೀನಾಗೆ ಸೂರ್ಯ ಅವರು ಜೋರು ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಮೀನಾ ನೀನು ರವಿಗೆ ಬುದ್ಧಿ ಹೇಳು, ಇಲ್ಲಾಂದರೆ ನಾನು ಬುದ್ಧಿ ಹೇಳೋ ರೀತಿ ಬೇರೆ ಇರುತ್ತೆ, ನಾನು ಬಾಯಲ್ಲಿ ಹೇಳೋದಿಲ್ಲ, ಕೈ ಕಾಲು ಮುರಿದಾಕ್ಬಿಡ್ತೀನಿ ಒಂದು ಅಂತ ಸೂರ್ಯ ಅವ್ರು ಹೇಳ್ತಾರೆ. ನೀನೇ ಹೇಳು ಅಂತ ಹೇಳಬೇಕು ಅಷ್ಟೇ ಅಂತ ಹೇಳ್ತಾರೆ ಮೀನಾ. ರವಿ ಅವರು ಕನಕಂಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿರ್ತಾರೆ. ಕಾಲ್ ಮಾಡಿದಾಗಲೇ ಕನಕ ಹೇಳಿರ್ತಾರೆ, ನನಗೆ ಇದರಲ್ಲಿ ಸಾಧ್ಯವಿಲ್ಲ ನಿನಗೆ ಸಹಾಯ ಮಾಡೋದಕ್ಕೆ ಅಂತ, ಆದರೂ ನಾವು ವೇಟ್ ಮಾಡ್ತಾ ಇರ್ತೀನಿ, ನೀ ಬಾ ಅಂದಾಗ ಕನಕ ಬರ್ತಾರೆ. ಬಂದು ಹೇಳ್ತಾರೆ, ನೋಡು ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ ನಮ್ಮ ಮನೆಯವ್ರನ್ನ ಕಂಡ್ರೆ ಯಾವುದೇ ಮರ್ಯಾದೆ ಇಲ್ಲ. ಈಗ ಒಂದು ವೇಳೆ ನಿನಗೆ ನಾನು ಸಹಾಯ ಮಾಡಿದೆ ಅಂತ ನಿಮ್ಮ ಅಮ್ಮನಿಗೆ ಏನಾದರೂ ಗೊತ್ತಾದರೆ ನನ್ನ ಅಕ್ಕನ ಜೀವನನೇ ಹಾಳಾಗೋಗುತ್ತೆ, ಅಕ್ಕನ ಹೇಗೆ ನೋಡ್ತಾರೆ ಗೊತ್ತಿಲ್ಲ ಅಂತ ಕನಕ ಹೇಳಿ ಹೋಗ್ತಾ ಇರ್ತಾರೆ. ಕನಕ ಪ್ಲೀಸ್ ನೀನು ನನಗೆ ಸಹಾಯ ಮಾಡಲೇಬೇಕು ಕನಕ, ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಕನಕ ಅಂತ ರವಿ ಅವರು ಹೇಳಿ ಶ್ರುತಿ ಅವರಿಗೆ ಫೋನ್ ಮಾಡ್ತಾರೆ. ಶ್ರುತಿ ಕಾಲ್ ರಿಸೀವ್ ಮಾಡಿ ಕನಕಗೆಲ್ಲ ಹೇಳಿದೆ ಅಂತ ಅಂದಾಗ ಕನಕ ಅವರು ಅಲ್ಲೇ ರವಿ ಹತ್ರನೇ ಇದ್ದಾಗ, ಇಲ್ಲೇ ಇದ್ದಾಳೆ ನಾ ಕೊಡ್ತೀನಿ ಅಂತ ಹೇಳಿ ಫೋನ್ ಕೊಡ್ತಾರೆ. ಶ್ರುತಿ ಅವರು ಮಾತಾಡ್ತಾರೆ, ಕನಕ ಪ್ಲೀಸ್ ನನಗೆ ಹೆಲ್ಪ್ ಮಾಡು, ಇಬ್ಬರು ಪ್ರೇಮಿಗಳನ್ನು ಒಟ್ಟು ಮಾಡಿದ್ರೆ ಒಳ್ಳೆ ಇದು ಕಾರ್ಯ, ಇದು ಒಳ್ಳೆ ಕೆಲಸ ಅಂತ ಶ್ರುತಿ ಅವರು ಹೇಳಿ ಕನ್ವಿನ್ಸ್ ಮಾಡ್ತಾರೆ ಅವರಿಗೆ. ನೋಡು ನೀನು ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ. ಕನಕ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಕನಕ, ನಾನಿದ್ದೀನಿ, ನಾನು ನಿಂತು ಸಾಲ್ವ್ ಮಾಡ್ತೀನಿ, ಪ್ರಾಮಿಸ್ ಕನಕ ಅಂತ ಹೇಳಿ ರವಿ ಅವರು ಪ್ರಾಮಿಸ್ ಮಾಡ್ತಾರೆ ಕನಕನಿಗೆ. ಕನಕ ಅವರು ಶ್ರುತಿ ಮನೆಗೆ ಬರ್ತಾರೆ. ಮನೆ ನೋಡೇ ಏನಪ್ಪ ಈ ಥರ ದೊಡ್ಡದಿದೆ ಅಂತ ಮೇಲ್ಗಡೆ ನೋಡ್ಕೊಂಡು ಒಳಗಡೆ ಹೋಗ್ತಾರೆ. ಬೆಲ್ ಮಾಡ್ತಾರೆ. ಬೆಲ್ ಮಾಡಿದಾಗ ಶೀಲಾ ಅವರು ಬಾಗ್ಲ ತೆಗಿತಾರೆ. ಬಾಗ್ಲ ತೆಗೆದು ಯಾರಮ್ಮ ನೀನು ಅಂತ ಕೇಳಿದಾಗ ಕನಕ ಹೇಳ್ತಾರೆ, ನಾನು ಶ್ರುತಿ ಫ್ರೆಂಡು ಅಂತ ಹೇಳ್ತಾರೆ. ಈಗ ಇಲ್ಲೇ ಹೋಗ್ತಾ ಇದ್ದೆ ನಾನು, ಹಾಗೆ ಶ್ರುತಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಆಗ ಶೀಲಾ ಅವರು ರೀ ಅಂತ ಅಂದಾಗ, ಹಾಂ ಕೇಳಿಸ್ತು ನನಗೆ, ಶ್ರುತಿನ ಕೆಳಗಡೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಶೀಲಾ ಅವರು ಶ್ರುತಿ ಎದ್ದ ರೂಮಿಗೆ ಬಂದು ಕೆಳಗಡೆ ಬಾ ಅಂದಾಗ, ಈ ಜೈಲಲ್ಲಿ ಅದು ಪರ್ಮಿಷನ್ ಇದೆಯಾ ಅಂತ ಹೇಳ್ತಾರೆ. ಬಾರೆ ಕೆಳಗೆ ಅಂತ ಕರ್ಕೊಂಡು ಬರ್ತಾರೆ. ಬಂದಾಗ ನಿನ್ನ ಫ್ರೆಂಡ್ ಇದ್ದಾರೆ ಹೇಳಿಕೊಂಡು ಬರ್ತಾರೆ ಶೀಲಾ ಅವರು. ಆಗ ಶ್ರುತಿ ಕೆಳಗಡೆ ಬಂದು ಹಾಯ್ ಅಂತ ಹೇಳಿ ಅವ್ರನ್ನ ತಪ್ಕೊಂಡು ಇರ್ತಾರೆ. ಆವಾಗ ಶೀಲಾ ಅವರು ಕೇಳ್ತಾರೆ, ಯಾರಮ್ಮ ಇವಳು ಅಂತ ಹೇಳಿದಾಗ, ನನ್ನ ಹೈಸ್ಕೂಲ್ ಫ್ರೆಂಡು ಅಂತ ಹೇಳ್ತಾರೆ ಶ್ರುತಿ ಹೇಳಿದಾಗ, ನಾನು ನೋಡಲೇ ಇಲ್ಲ ಅಂತ ಶೀಲಾ ಅವರು ಹೇಳ್ತಾರೆ. ನೋಡು ನನ್ನ ಫ್ರೆಂಡ್ ಎದುರಿಗೆ ಈ ಥರ ಕೇಳಿದ್ರೆ ನನಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಕನಕನ ಕರ್ಕೊಂಡು ರೂಮಿಗೆ ಬರ್ತಾರೆ. ರೂಮಿಗೆ ಬಂದು ಮಂಚದ ಮೇಲೆ ಕೂತ್ಕೊಂಡು ಹೇಳ್ತಾರೆ, ನೋಡು ಈ ಥರ ಆಗಿಬಿಟ್ಟಿದೆ, ನನಗೆ ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಬ್ಯಾಗಲ್ಲಿ ಏನಿದೆ ಅಂತ ಶ್ರುತಿ ಅವರು ಕೇಳ್ತಾರೆ. ಅಂದರೆ ಕೈ ಚೀಲ ತಂದಿರ್ತಾಳೆ ಕನಕ, ಅದರಲ್ಲಿ ಏನಿದೆ ಅಂತ ಅಂದಾಗ ಇನ್ವಿಟೇಷನ್ ಕಾರ್ಡ್ ಇದೆ, ನನ್ನ ಫ್ರೆಂಡ್ ಮಾಲ್ತಿದು ಮದುವೆ ಇದೆ ಅಂತ ಅಂದಾಗ ಇನ್ವಿಟೇಷನ್ ಕಾರ್ಡ್ ನೋಡಿದಾಗ ಶ್ರುತಿ ಅದರಲ್ಲಿ 2 ದಿನ ಬಿಟ್ಟು ಮದುವೆ ಇತ್ತು. ಆವಾಗ ಕನಕಾಗೆ ಹೇಳಿರ್ತಾಳೆ, ನೋಡು ಈ ಮದುವೆ ನಿಂದೆ ಅಂತ ಹೇಳಿ ನನ್ನ ಫ್ಯಾಮಿಲಿಗೆ ಅಪ್ಪ ಅಮ್ಮಂಗೆ ಹೇಳು ಅಂತ ಹೇಳ್ತಾರೆ. ಕನಕ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಅಂತ ಹೇಳ್ತಾರೆ. ಅದು ಯಾವುದೇ ರೀತಿ ಏನೂ ಆಗೋದಿಲ್ಲ ಅಂತ ಹೇಳಿ ಶ್ರುತಿ ಕೆಳಗಡೆ ಕರ್ಕೊಂಡು ಬರ್ತಾಳೆ. ಕನಕ ಹೇಳ್ತಾಳೆ, ಅಂಕಲ್ ಆಂಟಿ ನೀವು ನನ್ನ ಮದುವೆಗೆ ಬನ್ನಿ ಅಂತ
ಹೇಳ್ತಾರೆ. ಶೀಲಾ ಅವರು ಇನ್ವಿಟೇಷನ್ ಕೊಡು ಅಂತ ಹೇಳ್ತಾರೆ. ಶೀಲಾಗೆ ಕೊಡ್ತಾರೆ. ಕೊಟ್ಟಾಗ ಏನು ಕೆಲಸ ಮಾಡ್ತಾನೆ ಅಂತ ಅಂದಾಗ ಕೆಲಸ ಮಾಡ್ತಾನೆ ಅಂತ ಕನಕ ಹೇಳ್ತಾಳೆ. ಆವಾಗ ಯಾವ ರೀತಿ ಕೆಲಸ ಅಂದಾಗ ತಡವರಿಸ್ತಾ ಇದ್ದಾಗ ಶ್ರುತಿ ಹೇಳ್ತಾಳೆ IT ಯಲ್ಲಿ ಕೆಲಸ ಅಂತ ಹೇಳ್ತಾರೆ. ಆಗ ಬಂದು ನಾನು ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಕನಕ ಅವರು ಹೋಗ್ತಾರೆ. ಇನ್ವಿಟೇಷನ್ ಬಹಳ ಜನಕ್ಕೆ ಕೊಡಬೇಕು ಅಂತ ಹೇಳಿ ಹೊರಟೋದಾಗ ಶ್ರುತಿ ಆ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಹೋಗ್ತಾರೆ. ಇಲ್ಲಿ ಸೂರ್ಯಂಗೆ ಒಂದು ಬಾಡಿಗೆ ಬಂದಿರುತ್ತೆ. ಸರ್ ನೋಡಿ, ನೀವೇ ಹೇಳಿ ಮಾತಾಡಿ, ಆಮೇಲೆ ಕಡಿಮೆ ಆಯಿತು ಹೆಚ್ಚಾಯಿತು ಅಂತ ಹೇಳ್ತಾರೆ. ಆಗ ರೀ ಅಂತ ಮೀನಾ ಬರ್ತಾರೆ. ಮೀನಾ ಬಂದಾಗ ಲೇ ನೀನು ಬ್ಯಾಗ್ ಪ್ಯಾಕ್ ಮಾಡೇ, ನಾನು 1-2 ದಿನ ಇರಲ್ಲ, ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ರೀ ಏನು ರೀ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಈ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾರೆ. ಊಟ ಅಂದಾಗ ಇಲ್ಲ ನಾನು ಹೊರಗಡೆ ತಿನ್ಕೊಳ್ತೀನಿ ಅಂತ ಹೇಳ್ತಾರೆ. ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಮೀನಾ ಅವರು ಒಳಗಡೆ ಬರ್ತಾರೆ. ನೀವು ನೋಡಿ, ಹೊರಗಡೆ ಇಟ್ಕೊಳ್ಳೋದೆಲ್ಲ, ಹೊರಗಡೆ 2 ದಿನ ಈ ಥರ ಹೋಗೋದೆಲ್ಲ ಬೇಡ, ನೀವು ಇಲ್ಲೇ ಇದ್ಬಿಡಿ ಅಂತ ಹೇಳ್ತಾರೆ. ನೋಡು, ನಿಮ್ಮ ಅಪ್ಪಂದು ವರ್ಕ್ ಫ್ರಮ್ ಡ್ರೈವರ್ ಏನಾದ್ರು ಇದ್ದರೆ ಹೇಳು, ಮಾಡ್ತೆ ಅಂತ ಹೇಳ್ತಾರೆ. ನೀವು ಯಾವಾಗಲೂ ನಮ್ಮ ಮನೆಯವ್ರ ತಂಟೆಗೆ ಬರ್ತೀರಾ ಅಂತ ಮೀನಾ ಅವರು ಹೇಳ್ತಾರೆ. ಹೇಳಿದಾಗ ಮತ್ತೇನೇ ಮಾಡಲಿ, ಕೆಲಸದ ಮೇಲೆ ಹೋಗಲೇಬೇಕು ಅಂತ ಹೇಳ್ತಾರೆ. ನೋಡಿ, ನೀವು ಹೋಗೋದಾದರೆ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡಬೇಕು ಅಂತ ಹೇಳ್ತಾರೆ. ಹಾಂ ಸರಿ ಗಣಮ್ಮ ಅಂತ ಹೇಳ್ತಾರೆ ಸೂರ್ಯ ಮೀನನ್ನು ತಪ್ಪಿಕೊಂಡು ಮುದ್ದು ಕೊಡ್ತಾರೆ. ನಂತರ ಮೀನಾ ಅವರು ಬಾಚಣಿಕೆ ತೊಗೊಂಡು ಅವ್ರ ಹೇರ್ ಸ್ಟೈಲನ್ನೆಲ್ಲ ಚೆನ್ನಾಗಿ ಮಾಡಿ ಕಡೆಗೆ ನಾನು ಹೋಗ್ಬರ್ತೀನಿ ಕಣೆ ಅಂತ ಸೂರ್ಯ ಅವರು ಹೊರಟೋಗ್ತಾರೆ. ಕನಕ ರವಿ ಹತ್ರ ಬರ್ತಾರೆ. ನಾನು ಹೋಗಿ ಬಂದೆ, ಇನ್ವಿಟೇಷನ್ನು ಕಾರ್ಡ್ ತೆಗೆದುಕೊಂಡಿದ್ದಾರೆ, 2 ದಿನಕ್ಕೆ ಬರ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆವಾಗ 2 ದಿನದಲ್ಲಿ ದೇವಸ್ಥಾನದಲ್ಲೇ ಮದುವೆ ಅಂತ ಹೇಳ್ತಾರೆ. ಅಮ್ಮ ಕೈಕಾಲು ಮುರಿದು ಬಿಡ್ತಾರೆ ನಂದು ಅಂತ ಹೇಳ್ತಾರೆ ಕನಕ.